Hello students and friends, welcome back to my channel. Today, I would like to tell you that how to speak in future perfect continuous tense. ನೋಡಿ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಗೆ ಯೂಸ್ ಮಾಡೋದು, ಅದನ್ನ ಗ್ರಾಮರ್ ಆಗು ಕೂಡ ಯೂಸ್ ಮಾಡಬಹುದು, ಸ್ಪೋಕನ್ ಇಂಗ್ಲಿಷ್ಗೂ ಕೂಡ ಯೂಸ್ ಮಾಡಬಹುದು. ತುಂಬಾ ಇಂಪಾರ್ಟೆಂಟ್. ಬಟ್ ಇದರ ಯೂಸೇಜು ಕಡಿಮೆ ಇದ್ರೂ ಕೂಡ ಇದನ್ನು ನೀವು ತಿಳ್ಕೊಂಡಿರ್ಬೇಕು. ಈ ಟೆನ್ಸ್ ಅನ್ನ ತುಂಬಾ ಕಡಿಮೆ ಸಮಯದಲ್ಲಿ ಯೂಸ್ ಮಾಡ್ತೀವಿ, ಹಾಗಾಗಿ ಇದರ ಹೆಚ್ಚು ಉಪಯೋಗ ಇರಲ್ಲ. ಆದ್ರೂ ಕೂಡ ನೀವು ತಿಳ್ಕೊಂಡಿರ್ಬೇಕು. ಈಗ ನಾನು ಇದುವರೆಗೆ ಟೆನ್ಸಸ್ ಅಲ್ಲಿ 12 ಟೆನ್ಸ್ಗಳಿದೆ. 12 ಟೆನ್ಸ್ ಅಲ್ಲಿ 11 ಟೆನ್ಸ್ಗಳನ್ನ, ಈಗಾಗಲೇ 11 ಟೆನ್ಸಸ್ ಹ್ಯಾವ್ ಬಿನ್ ಕಂಪ್ಲೀಟೆಡ್. ಟುಡೇ ಐ ವುಡ್ ಲೈಕ್ ಟು ಟೆಲ್ ಯು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸ್ ಮಾಡಿದ್ರೆ ನಿಮ್ಗೆ 12 ಟೆನ್ಸಸ್ ಕಂಪ್ಲೀಟ್ ಆಗುತ್ತೆ. ತುಂಬಾ ಬೇಸಿಕ್ ಇದು, ಎಲ್ಲರೂ ತಿಳ್ಕೋಬೇಕು. ಈವನ್ ಎಲಿಮೆಂಟರಿ ಸ್ಟೇಜ್ ಇಂದ ಹಿಡಿದು ಮಾಸ್ಟರ್ ಡಿಗ್ರಿವರೆಗೂ ಕೂಡ ಇದು ಬೇಕಾಗುತ್ತೆ. ಮತ್ತೆ ಎಲ್ಲರಿಗೂ ಕೂಡ ಇದು ಮಾತಾಡ್ಲಿಕ್ಕೆ, ಬರೀಲಿಕ್ಕೆ, ಓದ್ಲಿಕ್ಕೆ, ಯಾವ ರೀತಿ ನಾವು ಇಂಗ್ಲಿಷ್ ನ ಯೂಸ್ ಮಾಡ್ಬೇಕು ಅನ್ನೋದಕ್ಕೆ ಇದು ಬೇಸಿಕ್ ಆಗಿರುತ್ತೆ ನಿಮ್ಗೆ. ಹಾಗಾಗಿ 12 ಟೆನ್ಸ್ಗಳನ್ನು ನೋಡಿ. ಇದು 12ನೇ ಟೆನ್ಸು, ಕೊನೆ ಟೆನ್ಸು. ಇದಾದ್ಮೇಲೆ ನಾನು ಟೆನ್ಸಸ್ ನ ಬಿಟ್ಟು ನೆಕ್ಸ್ಟ್ ಇನ್ನ ಮಾತಾಡ್ಲಿಕ್ಕೆ ಏನೇನ್ ಬೇಕು ಸ್ಪೋಕನ್ ಇಂಗ್ಲಿಷ್ಗೆ ಮತ್ತೆ ಗ್ರಾಮರ್ಗೆ, ಅದನ್ನೆಲ್ಲ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇದು ಇವತ್ತಿನ ಟೆನ್ಸಸ್ ಅಲ್ಲಿ ಕೊನೆ ಟೆನ್ಸ್ ಆಗಿರುತ್ತೆ. ಮುಂದಿನೂ ಕೂಡ ನೀವು ಈ ಟೆನ್ಸ್ಗಳನ್ನ ಬಿಟ್ಟು ಬೇರೆ ಗ್ರಾಮರ್ಗಳು, ಉದಾಹರಣೆಗೆ ಆರ್ಟಿಕಲ್ ನ ಹೇಗೆ ಯೂಸ್ ಮಾಡಬಹುದು, ಮತ್ತೆ ಕ್ವಶನಿಂಗ್ ನ ಹೇಗ್ ಮಾಡ್ಬೇಕಾಗುತ್ತೆ, ಫ್ರೇಮಿಂಗ್ ಕ್ವಶನ್ಗಳನ್ನ ಹೇಗ್ ಮಾಡ್ಬೇಕಾಗುತ್ತೆ, ಬೇರೆಯವರಿಗೆ ನಾವು ಕ್ವಶನ್ ಕೇಳ್ಬೇಕಾದ್ರೆ ಯಾವ ಸೆಂಟೆನ್ಸ್ ಗಳನ್ನ ಹಾಕೋಬೇಕಾಗುತ್ತೆ, ಆ ತರದೆಲ್ಲ ನಾನು ಮಾಡ್ಕೊಡ್ತಾ ಹೋಗ್ತೀನಿ. ಇದನ್ನ ಕಂಟಿನ್ಯೂ ಮಾಡಿ. ನಾನು ಚಾನಲ್ ನ ನಿಲ್ಸಲ್ಲ. ಎಲ್ಲವೂ ಕೂಡ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಪ್ರತಿ ಒಂದು ಆಸ್ಪೆಕ್ಟ್ಸ್ ಅನ್ನ ತಗೊಂಡು ನಾನು ಟೀಚ್ ಮಾಡ್ತಾ ಹೋಗ್ತೀನಿ. ಇದುವರೆಗೂ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ವಿಡಿಯೋದಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನನ್ನ ಎಲ್ಲ ವಿಡಿಯೋಗಳು ನಿಮ್ಗೆ ಒಂದ್ ಕಡೆನೆ ಸಿಗುತ್ತೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಹುಡುಕಾಡ್ಬೇಕಾಗುತ್ತೆ ಅಲ್ಲಿ ಇಲ್ಲಿ ಅಂತ ಕಡೆ. ಹಾಗಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ನಿಮಗೆ ವಿಡಿಯೋಸ್. ಅಕಸ್ಮಾತ್ ಈಗಾಗ್ಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೀವು ಮತ್ತೆ ಪುನಃ ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ನಿಮ್ಮ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ಗೆ ಈ ತರದ್ದು ಲೆಸನ್ಗಳು ಬೇಕಾಗಿದ್ರೆ ಅವರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇಲ್ಲಿದೆಯಲ್ಲ, ಇದು ನೌ, ಈ ಪಾಯಿಂಟ್ ನೌ ಆಗಿರುತ್ತೆ. ಅಂದ್ರೆ ಈಗ ಪಾಯಿಂಟ್ ಇದೆಯಲ್ಲ, ಇದು ಈಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಇವಾಗ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ರೈಟ್ ಸೈಡಿಗೆ ಬರ್ತಕ್ಕಂತಹ ಒಂದು ಪಾಯಿಂಟ್ ಇದು ಈಗ. ಈಗ ನೋಡಿ, ನೌ ಅನ್ನೋದು ಈಗ ಜುಲೈ ಆದ್ರೆ, ಇದು ಜುಲೈ ಮಂತ್ ನಾನು ಮಾತಾಡ್ತಾ ಇರೋದು. ನೆಕ್ಸ್ಟ್ ಜುಲೈ ಅಂದ್ರೆ ಮುಂದಿನ ವರ್ಷ ಜುಲೈಗೆ ಈ ಪಾಯಿಂಟ್ ಆಗುತ್ತೆ. ಹೌದಾ? ಇದು ಫ್ಯೂಚರ್ ಟೆನ್ಸ್. ಮತ್ತೆ ಇಲ್ಲಿಂದ ಹಿಂದಕ್ಕೆ ಬಂದಿದ್ದೆಲ್ಲ ಪಾಸ್ಟ್ ಟೆನ್ಸ್. ನೋಡಿ, ಇದು ಪಾಸ್ಟ್ ಟೆನ್ಸ್, ಮುಗಿದು ಹೋಗಿರ್ತಕ್ಕಂಥದ್ದು. 5 years ago ಇನ್ ಜುಲೈ. ಇದು 5 ವರ್ಷ ಹಿಂದಕ್ಕೆ ಹೋಗಿದ್ದೀವಿ, ಅದು ಜುಲೈ ಮಂತ್. 5 ವರ್ಷ ಹಿಂದಕ್ಕೆ ಹೋದ್ರು ಕೂಡ ಅದು ಜುಲೈ ಮಂತ್ ಅಂತ ತಿಳ್ಕೊಳ್ಳಿ. ಇದು ಇವಾಗ ಅಂತ ತಿಳ್ಕೊಳ್ಳಿ. ಇದನ್ನ ನಾವು ಅಂತ ಯೆಲ್ಲೋ ಕಲರ್ ಹಾಕಿದ್ದೀನಿ. ಇದು ಈಗ ನಾನು ಮಾತಾಡ್ತಾ ಇರೋದು ಪ್ರೆಸೆಂಟ್. ಮುಂದಿಂದೆಲ್ಲ ಫ್ಯೂಚರ್, ನೋವಿಂದ ಹಿಂದಿಂದೆಲ್ಲ ಪಾಸ್ಟ್ ಟೆನ್ಸ್. ಇದು ಟೈಮ್ ಲೈನ್ ಅಲ್ಲಿ ಹೇಗೆ ಅಂತ ತೋರಿಸಿದೀನಿ ನೋಡಿ. ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳ್ಕೊಡ್ತೀನಿ. ಎಕ್ಸಾಂಪಲ್ 1, ಬೈ ನೆಕ್ಸ್ಟ್ ಜುಲೈ. ನಾನು ಇವಾಗ ಮಾತಾಡ್ತಾ ಇರೋದು ನೌ ಅನ್ನೋ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಬೈ ನೆಕ್ಸ್ಟ್ ಜುಲೈ ಐ ವಿಲ್ ಹ್ಯಾವ್ ಬಿನ್ ಲಿವಿಂಗ್ ಹಿಯರ್ ಫಾರ್ 1 year. ನೋಡಿ, ನಾನು ಜುಲೈಗೆ ಒಂದು ಮನೆಗೆ ಬಂದಿದ್ದೀನಿ ಅಂದ್ರೆ, ಈ ಮನೆಗೆ ನಾನು ಜುಲೈಗೆ ವಾಸ ಬಂದಿದ್ದೀನಿ ಅಂದ್ರೆ, ನೆಕ್ಸ್ಟ್ ಜುಲೈಗೆ ಎಷ್ಟು ವರ್ಷ ಆಗುತ್ತೆ? ಒಂದು ವರ್ಷ ತಾನೆ. ಆಗ ಈ ಜುಲೈಯಿಂದ ನೆಕ್ಸ್ಟ್ ಜುಲೈ ಬಗ್ಗೆ ಮಾತಾಡುವಾಗ ನಾವು ಈ ಟೆನ್ಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಅದು ಕಂಟಿನ್ಯೂಸ್ ಇರಬೇಕು, ಸ್ಟಾಪ್ ಆಗ್ಬಾರ್ದು. ಈ ಜುಲೈಯಿಂದ ನೆಕ್ಸ್ಟ್ ಜುಲೈಗೆ ಕಂಟಿನ್ಯೂಸ್ ಆಗಿ ಆ ಮನೆಯಲ್ಲಿ ವಾಸ ಇರಬೇಕು, ಕಂಟಿನ್ಯೂಸ್ ಆಗಿ ಆ ಕೆಲಸ ನಡೀತಾ ಇರಬೇಕು. ಅವಾಗ ಮಾತ್ರ ಅದು ಮುಂದಿನ ಒಂದು ಟೈಮ್ ಅನ್ನ ತಕೊಂಡು ಹೇಳುವಾಗ, ಬೈ ನೆಕ್ಸ್ಟ್ ಜುಲೈ ಐ ವಿಲ್ ಹ್ಯಾವ್ ಬಿನ್ ಲಿವಿಂಗ್ ಹಿಯರ್ ಫಾರ್ 1 year. ನೋಡಿ, ಈಗ ಜುಲೈನಲ್ಲಿ ವಾಸ ಬಂದಿದ್ದೀನಿ, ನೆಕ್ಸ್ಟ್ ಜುಲೈಗೆ
ಈ ಮನೆಯಲ್ಲಿ ನಮಗೆ 1 ವರ್ಷ ಆಗುತ್ತೆ. ಹೌದಾ? ನೆಕ್ಸ್ಟ್ ಜುಲೈ ಹೊತ್ತಿಗೆ ನಾನು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಿದ್ದು 1 ವರ್ಷ ಆಗುತ್ತೆ. ಡ್ಯೂರೇಷನ್ ಕಂಟಿನ್ಯೂಸ್ ಆಗಿರ್ಬೇಕಾದ್ರು ಅಂತ ಟೈಮಲ್ಲಿ ನಾವು ಈ ಸೆಂಟೆನ್ಸ್ ನ ಯೂಸ್ ಮಾಡ್ತೀವಿ. ಸೆಂಟೆನ್ಸ್ ನ ಯೂಸ್ ಮಾಡುವಾಗ ವಿಲ್ ಹ್ಯಾವ್ ಬೀನ್ ಹಾಕ್ಬೇಕು. ಲಿವಿಂಗ್, ವಿಲ್ ಹ್ಯಾವ್ ಬೀನ್ ಲಿವಿಂಗ್, ಇದು ಮರಿಬಾರದು. ವಿಲ್ ಹ್ಯಾವ್ ಬೀನ್ ಲಿವಿಂಗ್ ING ಫಾರ್ಮ್ ಅಲ್ಲಿ ಇರಬೇಕು. ಅದ್ರ ಹಿಂಭಾಗ ಬೀನ್ ಇರಬೇಕು. ಇದು ವಿಲ್ ಹ್ಯಾವ್ ನಿಮಗೆ ಗೊತ್ತು, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ವಿಲ್ ಹ್ಯಾವ್ ನ ಯೂಸ್ ಮಾಡಿದಿರಿ. ಈಗ ಚೇಂಜಸ್ ಏನಪ್ಪಾ ಅಂದ್ರೆ ವಿಲ್ ಹ್ಯಾವ್ ಪಕ್ಕ ಬೀನ್ ಬರಬೇಕು. ಬೀನ್ ಪಕ್ಕದಲ್ಲಿ ವರ್ಕ್ ಫಾರ್ಮ್ ING ಫಾರ್ಮ್ ಅಲ್ಲೇ ಇರಬೇಕು. ಇದು ಇಂಪಾರ್ಟೆಂಟ್, ಇದನ್ನ ಮರಿಬಾರ್ದು. ನೋಡಿ, ನಾವೀಗ ಇವಾಗ ವಾಸ ಬಂದಿದೀವಿ, ಮುಂದಿನ ವರ್ಷಕ್ಕೆ ನಾವು 1 ವರ್ಷ ಆಯ್ತು ಅಂತಕ್ಕಂಥದ್ದನ್ನ ನಾನು ಈಗ ಹೇಳಿದೆ. ಆದ್ರೆ ಹಿಂದಿನ ಒಂದು 5 ವರ್ಷ ಹಿಂದಕ್ಕೆ ತಗೊಳ್ಳೋಣ. ಈಗ ಪಾಸ್ಟ್ ಟೆನ್ಸ್ ಇಂದ ವಾಸ ಮಾಡ್ತಾ ಇದ್ದೀನಿ ನಾನು ಈ ಮನೆಗೆ ಬಂದು 5 years ಆಯ್ತು. ಅದನ್ನ ಇವಾಗ ನಾನು ಹೇಗೆ ಮಾತಾಡ್ಬೋದು? 5 ವರ್ಷ ಆಗಿದೆ ನಾನು ಆಲ್ರೆಡಿ ಈ ಮನೆಗೆ ವಾಸ ಬಂದು. ನೆಕ್ಸ್ಟ್ ಜುಲೈಗೆ, ಮುಂದಿನ ವರ್ಷ ಜುಲೈಗೆ ಈ ಮನೆಗೆ ಬಂದು ನಾನು ಎಷ್ಟು ವರ್ಷ ಆಯ್ತು? ಇಲ್ಲಿಂದ ಮುಂದಕ್ಕಾಗೋದು 1 ವರ್ಷ, ಇಲ್ಲಿಂದ ಹಿಂದೆ ಆಗಿರೋದು 5 ವರ್ಷ. ಅಲ್ಲಿಗೆ ಟೋಟಲ್ 6 ವರ್ಷ ಆಯ್ತು. 6 years ಆಯ್ತಲ್ವಾ? ನೋಡಿ, ಅದನ್ನ ಹೇಗೆ ಮಾತಾಡ್ಬೋದು? ಬೈ ನೆಕ್ಸ್ಟ್ ಜುಲೈ ಐ ವಿಲ್ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಫಾರ್ 6 years. ನೆಕ್ಸ್ಟ್ ಜುಲೈ ಅಷ್ಟರಲ್ಲಿ ನಾನು ಈ ಮನೆಗೆ ವಾಸ ಬಂದು 6 ವರ್ಷಗಳು ಆಗುತ್ತೆ. ಇದು ಕೂಡ ಕಂಟಿನ್ಯೂಸ್ ಲಿವಿಂಗ್ ಇರಬೇಕು, ಎಲ್ಲೂ ಕೂಡ ಸ್ಟಾಪ್ ಆಗಿರಬಾರ್ದು. ಆ ಕಂಟಿನ್ಯೂಸ್ ಲಿವಿಂಗ್ ಇದೆಯಲ್ಲ, ಅದನ್ನ ಹೇಳುವಂಥದ್ದು. ಅದು ಈಗ್ಲಾದ್ರೂ ಸ್ಟಾರ್ಟ್ ಆಗ್ಲಿ, ಈಗ್ಲಿಗಿಂತ ಹಿಂದಿನಾದ್ರೂ ಸ್ಟಾರ್ಟ್ ಆಗ್ಲಿ, ಅದನ್ನ ಮುಂದಿನ ಒಂದು ಟೈಮ್ ಲೈನ್ಗೆ ಇಟ್ಕೊಂಡು ಹೇಳುವಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ, ಇಲ್ಲೂ ಕೂಡ ವಿಲ್ ಹ್ಯಾವ್ ಬೀನ್ ಲಿವಿಂಗ್ ಯೂಸ್ ಮಾಡಿದ್ದೀನಿ. ಟೋಟಲ್ 6 years ಆಯ್ತು. ನೋಡಿ, ಇಲ್ಲಿಂದ ಮುಂದಕ್ಕೆ 1 ವರ್ಷ, ಇಲ್ಲಿಂದ ಹಿಂದಕ್ಕೆ 5 ವರ್ಷದಿಂದನೇ ವಾಸ ಮಾಡ್ತಿದ್ನಲ್ಲ, ಅದು ಸೇರಿಸ್ಕೊಂಡ್ರೆ 6 years ಆಗುತ್ತೆ. ನೆಕ್ಸ್ಟ್ ಜುಲೈ ಅಷ್ಟರಲ್ಲಿ ನಾನು ಈ ಮನೆಯಲ್ಲಿ ವಾಸ ಮಾಡ್ತಾ ಇರೋದು 6 ವರ್ಷಗಳು ತುಂಬುತ್ತೆ, 6 ವರ್ಷಗಳು ಆಗುತ್ತೆ ಅನ್ನುವಂಥದ್ದು. ನೋಡಿ, ಬೈ ನೆಕ್ಸ್ಟ್ ಜುಲೈ, ಬೈ ನೆಕ್ಸ್ಟ್ ಜುಲೈ, ಬೈ ನೆಕ್ಸ್ಟ್ ಜುಲೈ ಅಂತ ಯೂಸ್ ಮಾಡಬೇಕು. ಬೈ ನೆಕ್ಸ್ಟ್ ವೀಕ್, ಬೈ ನೆಕ್ಸ್ಟ್ ಮಂತ್, ಬೈ ನೆಕ್ಸ್ಟ್ ಇಯರ್, ಬೈ ನೆಕ್ಸ್ಟ್ ಜುಲೈ, ಬೈ 5 o'clock, ಬೈ ಟುಮಾರೋ, ಬೈ ಟುಡೇ ಈವ್ನಿಂಗ್, ಈ ರೀತಿ ಯೂಸ್ ಮಾಡಬೇಕು. ಅಲ್ಲಿ ಕಾಮ ಹಾಕೋಬೇಕು. ನೋಡಿ, ಈ ಒಂದು ಒಳ್ಳೆ 2 ಎಕ್ಸಾಂಪಲ್ಗಳಿದೆ. ಎಕ್ಸಾಂಪಲ್ಗಳನ್ನ ಇಟ್ಕೊಂಡು ನೀವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಅರ್ಥ ಮಾಡ್ಕೋಬಹುದು. ಈಗ ನಿಮಗೆ ಅರ್ಥ ಆಗಿದೆ ಅನ್ಕೊಡ್ತೀನಿ. ನಾನು ಮುಂದೆ ಹೋಗ್ತಾ ನಿಮಗೆ ಹೆಚ್ಚು ಹೆಚ್ಚು ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ, ನಾನು ಎಕ್ಸಾಂಪಲ್ಗಳು ಕೊಡೋದಕ್ಕಿಂತ ಮುಂಚೆ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೀನಿ. ನೋಡಿ, ಫಸ್ಟ್ ಸಬ್ಜೆಕ್ಟ್ ನ ಹಾಕೋಬೇಕು. ಸಬ್ಜೆಕ್ಟ್ ಅಂದ್ರೆ ಉದಾಹರಣೆಗೆ ರಾಮ, ರಾಮ ಅನ್ನೋದ್ರ ಬದಲು ಹಿ ಅಂತ ಹಾಕೋಬಹುದು. ಆಮೇಲೆ ವಿಲ್ ಹ್ಯಾವ್ ಬೀನ್ ಹಾಕೊಳ್ತೀನಿ, ವಿಲ್ ಹ್ಯಾವ್ ಬೀನ್. ಈಗ ನಿಮ್ಗೆ ಆಲ್ರೆಡಿ ಸಬ್ಜೆಕ್ಟ್ ಅಂದ್ರೆ ಗೊತ್ತು, ಹಿಂದಿನ ವಿಡಿಯೋಸ್ ಅಲ್ಲಿ, ಹಿಂದಿನ ಟೆನ್ಸಸ್ ಅಲ್ಲಿ ನಾನು ಹೇಳಿದ್ದೀನಿ. ವಿಲ್ ಹ್ಯಾವ್ ಬೀನ್ ನಿಮ್ಗೆ ಹೊಸದು, ಇದನ್ನ ಹಾಕೋಬೇಕು. ಅದಾದ್ಮೇಲೆ ಪ್ಲಸ್ ವರ್ಬ್ ಹಾಕೋಬೇಕು. ವರ್ಬ್ಗೆ ING ಸೇರಿಸ್ಕೋಬೇಕು. ವಾಕಿಂಗ್, ಡ್ರೈವಿಂಗ್, ಸ್ಲೀಪಿಂಗ್, ಪ್ಲೇಯಿಂಗ್, ಈ ತರ ING ಫಾರ್ಮ್ ಇರಲೇಬೇಕು. ಇದು ಈ ತರ ಬರೆದ್ರೆ ನಿಮಗೆ ಅದು ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ, ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ. ನೆಗೆಟಿವ್ ಸೆಂಟೆನ್ಸ್ ಹೇಗಾಗುತ್ತೆ ನೋಡಿ, ಸಬ್ಜೆಕ್ಟು ಅದೇ ತರ ಇರುತ್ತೆ, ಮೇಲ್ಗಡೆ ಪಾಸಿಟಿವ್ ಸೆಂಟೆನ್ಸ್ ತರನೇ ಇರುತ್ತೆ. ವಿಲ್ ನಾಟ್ ಹ್ಯಾವ್ ಬೀನ್, ನೋಡಿ, ವಿಲ್ ಪಕ್ಕದಲ್ಲಿ ನೀವು ಈ ನಾಟ್ ಅನ್ನ ಸೇರಿಸ್ಕೋಬೇಕು. ವಿಲ್ ಪಕ್ಕದಲ್ಲಿ ನಾಟ್ ಅನ್ನ ಸೇರಿಸ್ಕೊಂಡ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ, ಇಲ್ಲ ಅಂತ ಹೇಳುತ್ತೆ. ವಿಲ್ ನಾಟ್ ಹ್ಯಾವ್ ಬೀನ್, ಅದಾದ್ಮೇಲೆ ಪ್ಲಸ್ ವರ್ಬ್ ಪ್ಲಸ್ ING, ವರ್ಬ್ ಪ್ಲಸ್ ING ಅದನ್ನ ಸೇರಿಸ್ಕೊಂಡ್ರೆ ನೆಗೆಟಿವ್ ಆಗುತ್ತೆ, ಅಂದ್ರೆ ಇಲ್ಲ ಅಂತ ಆಗುತ್ತೆ. ನೆಗೆಟಿವ್ ಸೆಂಟೆನ್ಸ್ ಗಳಿಗೆ ನಾಟ್ ಒಂದೇ ಎಕ್ಸ್ಟ್ರಾ ಬರುತ್ತದೆ, ಅದು ವಿಲ್ ಪಕ್ಕದಲ್ಲಿ ನಾಟ್ ಅನ್ನ ಹಾಕೋಬೇಕು. ಓಕೆನಾ?
ವಿಲ್ ಪಕ್ಕದಲ್ಲಿ ನಾಟ್ ಅನ್ನು ಹಾಕೊಂಡ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಈಗ ನಿಮ್ಗೆ ಪಾಸಿಟಿವ್ ಸೆಂಟೆನ್ಸ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್ ನ ಹೇಗೆ ನಾವು ಸೆಂಟೆನ್ಸ್ ನ ಸ್ಟ್ರಕ್ಚರ್ ಮಾಡಬಹುದು ಅಂತಕ್ಕಂಥದನ್ನ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಬ್ಜೆಕ್ಟ್ಸ್ ಮತ್ತೆ ಹೆಲ್ಪಿಂಗ್ ವರ್ಬ್ಸ್ ಮತ್ತೆ ಮೇನ್ ವರ್ಬ್ಗಳು ಹೇಗಿರುತ್ತೆ ಈ ಒಂದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅಂದ್ರೆ ನೋಡಿ, ಚಾರ್ಟ್ ಅನ್ನ ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಚಿಕ್ಕವರು ಯೂಸ್ ಮಾಡುವಾಗ ಈ ಚಾರ್ಟ್ ಅನ್ನ ಬೇಸಿಕ್ ಆಗಿ ಇಟ್ಕೊಂಡು ಯೂಸ್ ಮಾಡಿ. ಚಿಕ್ಕವರು ಎಲಿಮೆಂಟರಿ ಸ್ಟೇಜ್, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಈವನ್ 10th ಸ್ಟ್ಯಾಂಡರ್ಡ್ ವರೆಗೂ ಕೂಡ ಈ ಒಂದು ಚಾರ್ಟ್ ನಿಮ್ಮ ಹತ್ರ ಇರಬೇಕು. ಅದಕ್ಕಿಂತ ಮುಂದೆ ಹೋದ್ರೆ ನಾನು ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋದ್ನಲ್ಲ, ಅದು ಬೇಕಾಗುತ್ತೆ. ಮಾತಾಡೋರ್ಗೂ ಕೂಡ ಎಕ್ಸಾಂಪಲ್ಗಳು ಬೇಕಾಗುತ್ತೆ. ಆ ಎಕ್ಸಾಂಪಲ್ಗಳನ್ನ ನಿಮ್ಮ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನ ಫ್ರೇಮ್ ಮಾಡ್ತಾ ಹೋಗ್ಬೋದು. ನಿಮ್ದೇ ಆದಂತ ಸೆಂಟೆನ್ಸ್ ನ ಫ್ರೇಮ್ ಮಾಡಿ. ವಿಡಿಯೋ ನೋಡಿ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಐ ಸಬ್ಜೆಕ್ಟ್ ಗಳಿದು. ಐ, ವಿ, ಯು, ಹಿ, ಶಿ, ಇಟ್, ದೇ ಇದೆಲ್ಲ ನಾನು ಆಲ್ರೆಡಿ ನಿಮ್ಗೆ 11 ಟೆನ್ಸ್ ಅಲ್ಲೂ ಕೂಡ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಪುನಃ ಹೇಳಕ್ ಹೋಗಲ್ಲ. ಐ ವಿಲ್ ಹ್ಯಾವ್ ಬೀನ್ ಅರೈವಿಂಗ್. ಐ ವಿಲ್ ಹ್ಯಾವ್ ಬೀನ್ ರೀಚಿಂಗ್. ಅಥವಾ ನಾಟ್ ಬೇಕಾದ್ರೆ ತಗೋಬಹುದು ನೀವು. ಐ ವಿಲ್ ನಾಟ್ ಹ್ಯಾವ್ ಬೀನ್ ಅರೈವಿಂಗ್, ಐ ವಿಲ್ ನಾಟ್ ಹ್ಯಾವ್ ಬೀನ್ ರೀಚಿಂಗ್. ಈ ತರ ಎಲ್ಲ ವರ್ಬ್ಗಳಿಗೂ ನೀವು ಈ ತರ ಸೆಂಟೆನ್ಸ್ ಅನ್ನು ಮಾಡ್ತಾ ಹೋಗಿ, ನಿಮ್ಗೆ ಐಡಿಯಾ ಸಿಗುತ್ತೆ. ಆಮೇಲೆ ವಿ ತಗೊಳ್ಳಿ. ವಿ ವಿಲ್ ಹ್ಯಾವ್ ಬೀನ್ ಅರೈವಿಂಗ್, ವಿ ವಿಲ್ ಹ್ಯಾವ್ ಬೀನ್ ರೀಚಿಂಗ್, ವಿ ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್, ವಿ ವಿಲ್ ಹ್ಯಾವ್ ಬೀನ್ ಸರ್ಚಿಂಗ್, ವಿ ವಿಲ್ ಹ್ಯಾವ್ ಬೀನ್ ಲರ್ನಿಂಗ್, we will have been working, we will have been traveling. ಅದೇ ರೀತಿ ನೆಗೆಟಿವ್ ಮಾಡ್ತಾ ಹೋಗಿ. we will have been we will not have been arriving, we will not have been reaching, we will not have been studying, we will not have been searching, we will not have been learning, we will not have been working, we will not have been traveling. ಈ ರೀತಿ ಪ್ರತಿ ಸಬ್ಜೆಕ್ಟ್ಗೂ ಕೂಡ ನೆಗೆಟಿವ್ ಸೆಂಟೆನ್ಸ್ ಮಾಡಿ, ಪಾಸಿಟಿವ್ ಸೆಂಟೆನ್ಸ್ ಮಾಡಿ. ಈ ಮೇನ್ ವರ್ಬ್ಗಳು ಎಲ್ಲವಕ್ಕೂ ಆಗುತ್ತೆ, ಸಬ್ಜೆಕ್ಟ್ಗಳು ಎಲ್ಲವಕ್ಕೂ ಆಗುತ್ತೆ. ಒಂದೊಂದು ಸಬ್ಜೆಕ್ಟ್ ಇಂದ ಎಲ್ಲಾ ಮೇನ್ ವರ್ಬ್ಗಳಿಗೂ ಪಾಸಿಟಿವ್ ಸೆಂಟೆನ್ಸ್ ಮಾಡಿ. ಅದಾದ್ಮೇಲೆ ಅದೇ ಸಬ್ಜೆಕ್ಟ್ ಇಂದ ಎಲ್ಲಾ ವರ್ಬ್ಗಳನ್ನ ತಗೊಂಡು ನೆಗೆಟಿವ್ ಸೆಂಟೆನ್ಸ್ ಮಾಡಿ. ಅಲ್ಲಿಗೆ ಎಷ್ಟಾಗುತ್ತೆ ನೋಡಿ. ಐ ತಗೊಂಡ್ರೆ, ಉದಾಹರಣೆಗೆ ಐ ಒಂದ್ ತಗೊಂಡ್ರೆ, ನಾನು ಅನ್ನೋದನ್ನ ವಿಲ್ ಹ್ಯಾವ್ ಬೀನ್ ಇಂದ ಇಷ್ಟು ಸೆಂಟೆನ್ಸ್ ಮಾಡ್ಬೋದು. 2, 4, 6, 7 ಸೆಂಟೆನ್ಸ್ ಆಯ್ತು. ಮತ್ತೆ ಐ ಇಂದ ವಿಲ್ ನಾಟ್ ಹ್ಯಾವ್ ಬಿನ್ ತಗೊಂಡು ಇಷ್ಟು ಸೆಂಟೆನ್ಸ್ ಮತ್ತೆ ಮಾಡಿ, ಮತ್ತೆ 7 ಆಗುತ್ತೆ. 14 ಸೆಂಟೆನ್ಸ್ ಆಗುತ್ತೆ ಒಂದು ಸಬ್ಜೆಕ್ಟ್ ಅಲ್ಲಿ. ಐ ಇಂದ 14 ಸೆಂಟೆನ್ಸ್ ಮಾಡಿ. ನೆಕ್ಸ್ಟ್ ಅದೇ ರೀತಿ ವಿ ಇಂದನೂ ಕೂಡ 14 ಸೆಂಟೆನ್ಸ್ ಮಾಡಿ, ಯು ಇಂದನೂ ಮಾಡಿ, ಹಿ ಇಂದನೂ ಮಾಡಿ, ಶಿ ಇಂದನೂ ಮಾಡಿ, ಇಟ್ ಇಂದನೂ ಮಾಡಿ, ದೇ ಇಂದನೂ ಮಾಡಿ. ನಿಮ್ಮ ಇಂಗ್ಲಿಷ್ ಅವಾಗ ಏನಾಗುತ್ತೆ, ಈ ಒಂದು ಟೆನ್ಸ್ ಅಲ್ಲಿ ನಾನು ಯಾವ ರೀತಿ ಯೂಸ್ ಮಾಡಬಹುದು ಅಂತಕ್ಕಂಥ ಒಂದು ಮಾಸ್ಟರಿ, ಒಂದು ಹಿಡಿತ ನಿಮ್ಗೆ ಸಿಗುತ್ತೆ. ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಾನೀಗ ಹೆಚ್ಚು ಹೆಚ್ಚು ಎಕ್ಸಾಂಪಲ್ಗಳನ್ನ ನಿಮ್ಗೆ ಡೈಲಿ ಯೂಸೇಜ್ ಅಲ್ಲಿ ನಾವು ಹೇಗೆ ಬಳಸ್ತೀವಿ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಬೈ ಏಪ್ರಿಲ್ ಐ ವಿಲ್ ಹ್ಯಾವ್ ಬಿನ್ ಸ್ಟಡಿಂಗ್ ಹಿಯರ್ ಫಾರ್ 3 years. ನಾನು ಹಿಂದೆನೆ ಸ್ಟಡಿ ಮಾಡ್ಲಿಕ್ಕೆ ಸೇರಿದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ ಅಲ್ಲಿಂದನು. ಈಗ ಬರುವಂತಹ ನೆಕ್ಸ್ಟ್ ಏಪ್ರಿಲ್ ಇದೆಯಲ್ಲ, ಈಗ ಜುಲೈ ನಾನು ಮಾತಾಡ್ತಾ ಇರೋದು, ನೆಕ್ಸ್ಟ್ ಏಪ್ರಿಲ್ಗೆ ನಾನು ಸ್ಟಡಿ ಮಾಡ್ತಾ ಇರೋದು 3 years ಆಗುತ್ತೆ. ಅಂದ್ರೆ ಹಿಂದೆನೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂದಿನ ಏಪ್ರಿಲ್ ನ ನಾನು ಲೆಕ್ಕಕ್ಕೆ ಇಟ್ಕೊಂಡು ಮಾತಾಡ್ತಾ ಇರೋದು. ಸ್ಟಾರ್ಟ್ ಯಾವಾಗ್ಲಾದ್ರೂ ಮಾಡಿದಿ, ಇವಾಗ್ಲಾದ್ರೂ ಸ್ಟಾರ್ಟ್ ಮಾಡಿ, ಅಥವಾ ಮುಂದೆ ಆದ್ರೂ ಸ್ಟಾರ್ಟ್ ಮಾಡಿ, ಅಥವಾ ಹಿಂದೆನಾದ್ರೂ ಸ್ಟಾರ್ಟ್ ಮಾಡಿದಿ. ಅದನ್ನ ಮುಂದಿನ ಒಂದು ಏಪ್ರಿಲ್ಗೆ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳುವಂಥದ್ದು. ಅದು ಕಂಟಿನ್ಯೂಸ್ ಇರಬೇಕು. ಅಂಥದನ್ನ ನೀವು ಈ ರೀತಿ ಬಳಸಬೇಕಾಗತ್ತೆ. ಬೈ ಏಪ್ರಿಲ್ ಐ ವಿಲ್ ಹ್ಯಾವ್ ಬಿನ್ ಸ್ಟಡಿಂಗ್ ಹಿಯರ್ ಫಾರ್ 3 years. ನಾನು ಇಲ್ಲಿ ಓದ್ತಾ ಇದ್ದು ನೆಕ್ಸ್ಟ್ ಏಪ್ರಿಲ್ಗೆ 3 ವರ್ಷಗಳು ಆಗ್ತಾ ಇದೆ. ಬೈ ನೆಕ್ಸ್ಟ್ ವೀಕ್ ರಾಜು ವಾಂಟ್ ಹ್ಯಾವ್ ಬಿನ್ ವರ್ಕಿಂಗ್ ಫಾರ್ ಎ ಇಯರ್. ಮುಂದಿನ ವಾರಕ್ಕೆ ರಾಜು ಇಲ್ಲಿ ಕೆಲಸ ಮಾಡ್ತಾ ಇರೋದು 1 ವರ್ಷ ಆಗಲ್ಲ. ನೋಡಿ, ವಾಂಟ್ ಅಂತ ಹಾಕಿದ್ದೀನಿ. ವಿಲ್ ನಾಟ್ ಅಂತೀವಲ್ಲ, ಅದರ ಕಾಂಟ್ರಾಕ್ಟೆಡ್ ಫಾರ್ಮ್ ಇದು.
ವಾಂಟ್. ರಾಜು ವಾಂಟ್ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ ಎ ಇಯರ್. ಎ ಅಂದ್ರೆ ಒಂದು, ವರ್ಕಿಂಗ್ ಫಾರ್ ಎ ಇಯರ್. ನೆಕ್ಸ್ಟ್ ವೀಕಿಗೆ ರಾಜುಗೆ ಇಲ್ಲಿ ಕೆಲಸ ಮಾಡ್ತಾ ಇರೋದು 1 ವರ್ಷ ಆಗಲ್ಲ ಅಂತ ಹೇಳೋದಕ್ಕೆ ನೆಗೆಟಿವ್ ಬಳಸಕ್ಕೋಸ್ಕರ ನಾನು ಇದು ತಗೊಂಡಿದ್ದೀನಿ. ಆಗಲ್ಲ ಅನ್ನೋದನ್ನ ಯಾವ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕು ಅಂತ. ಬೈ 5 PM, 5 ಗಂಟೆ ಅಷ್ಟರಲ್ಲಿ, ಮಧ್ಯಾಹ್ನ ಅಂದ್ರೆ ಈವ್ನಿಂಗ್ 5 ಗಂಟೆ ಅಷ್ಟರಲ್ಲಿ, ದ ಅಥ್ಲೀಟ್ಸ್ ವಿಲ್ ಹ್ಯಾವ್ ಬೀನ್ ರನ್ನಿಂಗ್ ಫಾರ್ 6 hours. ಅಥ್ಲೀಟ್ಗಳು ರನ್ನಿಂಗ್ ಮಾಡಕ್ಕೆ 6 ಗಂಟೆಗಳು ಆಗುತ್ತೆ. ರನ್ನಿಂಗ್ ಮಾಡ್ತಾ ಇದ್ದಿದ್ದು 6 ಗಂಟೆಗಳು ತುಂಬುತ್ತೆ. ಅಂದ್ರೆ ನಾನು 4 ಗಂಟೆಗೆ ಮಾತಾಡ್ಬೋದು ಅಥವಾ 3 ಗಂಟೆಗೆ ಮಾತಾಡ್ಬೋದು. ಅಥ್ಲೀಟ್ಸ್ ರನ್ ಮಾಡಕ್ ಶುರು ಮಾಡಿ ಹಿಂದಿಂದು 6 hours ಆಗುತ್ತೆ. ಅಥ್ಲೀಟ್ 5 ಗಂಟೆ ಅಷ್ಟರಲ್ಲಿ ಅಥ್ಲೀಟ್ಸ್ ರನ್ ಮಾಡಕ್ಕೆ ಕಂಟಿನ್ಯೂ ರನ್ ಮಾಡ್ತಾ ಇದ್ದಿದ್ದು 6 ಗಂಟೆಗಳಾಗುತ್ತೆ. ಸಾಯಂಕಾಲ 5 ಗಂಟೆ ಅಷ್ಟರಲ್ಲಿ 6 ಗಂಟೆಗಳು ಡ್ಯೂರೇಷನ್ ರನ್ ಮಾಡ್ದಂಗ ಆಗುತ್ತೆ. ನಾನು ಅದನ್ನ 4 ಗಂಟೆಗೆ ಹೇಳ್ಬೋದು ಈ ಮಾತನ್ನ. ಅವ್ರು 4 ಗಂಟೆಗಿಂತ ಮುಂಚೆ ಶುರು ಮಾಡಿರ್ತಾರೆ. ನೆಕ್ಸ್ಟ್ 5 ಗಂಟೆಗೆ 6 ಗಂಟೆಗಳಾಗುತ್ತೆ ಅವ್ರು ರನ್ ಮಾಡಕ್ಕೆ ಶುರು ಮಾಡಿದ್ದು. ಅಂದ್ರೆ ಆ ಡ್ಯೂರೇಷನ್ ವರೆಗೂ ರನ್ ಮಾಡ್ತಾನೆ ಇದ್ದಾರೆ. ನೆಕ್ಸ್ಟ್ ಮಂತ್ ಯು ವಿಲ್ ಹ್ಯಾವ್ ಬೀನ್ ರೈಟಿಂಗ್ ದಿಸ್ ಬುಕ್ ಫಾರ್ 2 years. ನೆಕ್ಸ್ಟ್ ಮಂತ್ಗೆ ನೀನು ಈ ಪುಸ್ತಕವನ್ನ ಬರಿತಾ ಇದ್ದಿದ್ದು 2 ವರ್ಷಗಳು ಆಗುತ್ತೆ. ನೆಕ್ಸ್ಟ್ ಮಂತ್ಗೆ 2 ವರ್ಷಗಳಾಗುತ್ತೆ. ಒಂದು ಪುಸ್ತಕವನ್ನ ಬರಿತಾ ಇರ್ತೀರಿ, ಅದು ಮುಂದಿನ 2 ವರ್ಷ ಮುಂದಿನ ತಿಂಗಳಲ್ಲಿ ಆ ಪುಸ್ತಕವನ್ನ ಬರೆಯಕ್ಕೆ ಶುರು ಮಾಡಿದಾಗ್ಲಿಂದ ಪುಸ್ತಕವನ್ನ ನೆಕ್ಸ್ಟ್ ಮಂತ್ ಬರಿತಾ ಇರ್ತಿರಲ್ಲ, ಅಲ್ಲಿವರೆಗೆ 2 ವರ್ಷಗಳು ತುಂಬುತ್ತೆ. ಅಂದ್ರೆ ತುಂಬಾ ವರ್ಷದ ಹಿಂದೆನೆ ಶುರು ಮಾಡಿದಿರಿ, ಅಂದ್ರೆ 2 ವರ್ಷ ಹಿಂದೆನೆ ಶುರು ಮಾಡಿದಿರಿ. 1 ವರ್ಷ 11 ತಿಂಗಳು ಆಗಿದೆ ಈಗ ನೀವು ಮಾತಾಡುವಾಗ. ಮುಂದಿನ ತಿಂಗಳಿಗೆ ಏನಾಗುತ್ತೆ, 24 ತಿಂಗಳಾಗುತ್ತೆ. ಅಂದ್ರೆ 2 ವರ್ಷಗಳು ಆಗುತ್ತೆ ಮುಂದಿನ ತಿಂಗಳಿಗೆ. ಅದನ್ನ ನೀವು ಈ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾಗುತ್ತೆ. ಯು ವಿಲ್ ಹ್ಯಾವ್ ಬೀನ್ ರೈಟಿಂಗ್ ದಿಸ್ ಬುಕ್ ಫಾರ್ 2 years. ನೀನು ಈ ಪುಸ್ತಕವನ್ನ 2 ವರ್ಷಗಳಿಂದ ಬರ್ತಿದ್ದೀಯಾ. 2 ವರ್ಷಗಳಾಗುತ್ತೆ ನೀನು ಈ ಪುಸ್ತಕವನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. 2 ವರ್ಷಗಳಾಗುತ್ತೆ. ಎಲ್ಲಿಗೆ ಪಾಯಿಂಟ್? ನೆಕ್ಸ್ಟ್ ಮಂತ್ಗೆ. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಇಟ್ಕೊಂಡೇ ಮಾತಾಡ್ಬೇಕು. ಇದನ್ನ ಇಟ್ಕೊಂಡು ಮಾತಾಡ್ಲಿಲ್ಲ ಅಂದ್ರೆ ಸೆಂಟೆನ್ಸ್ ಸರಿ ಆಗಲ್ಲ. ನೆಕ್ಸ್ಟ್, ಬೈ ದ ಟೈಮ್ ದ ಗೆಸ್ಟ್ಸ್ ಅರೈವ್. ನೋಡಿ, ಈ ಸೆಂಟೆನ್ಸ್ ಅನ್ನ ಡಿಫ್ರೆಂಟ್ ಆಗಿ ತಗೊಂಡಿದ್ದೀನಿ. ಯಾವ ಟೈಮಿಗೆ ತಗೊಂಡಿದ್ದೀನಿ, ಮುಂದಿನ ಯಾವ ಟೈಮಿಗೆ ತಗೊಂಡಿದ್ದೀನಿ ನೋಡಿ. ಬೈ ದ ಟೈಮ್ ಗೆಸ್ಟ್ ಅರೈವ್. ಗೆಸ್ಟ್ಸ್ ಅರೈವ್. ಗೆಸ್ಟ್ಗಳು ಬರೋಷ್ಟರಲ್ಲಿ, ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿರ್ತೀರಿ, ಅವರು ನಿಮ್ಮ ಮನೆಗೆ ಬರೋ ಅಷ್ಟರಲ್ಲಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಗೆಸ್ ಅರೈವ್, ಇದು ಗೆಸ್ಟ್ಗಳು. ಹಂಗಾಗಿ ಇದನ್ನ ನಾನು ಅರೈವ್ ಮಾಡಿದೀನಿ, ಅರೈವ್ಸ್ ಮಾಡಿಲ್ಲ. ಒಬ್ಬರೇ ಗೆಸ್ಟ್ ಆದ್ರೆ ಅರೈವ್ಸ್ ಮಾಡಬೇಕು. ಇಲ್ಲಿ ಒಬ್ಬರಿಗಿಂತ ಜಾಸ್ತಿ ಇದ್ದಾರೆ ಗೆಸ್ಟ್, ಹಂಗಾಗಿ ಅರೈವ್. ಗೆಸ್ ಅರೈವ್ ನೋಡಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ರೈಟ್ ಮಾರ್ಕ್ ಹಾಕಿರೋದು. 2 ಕ್ಲಾಸ್ಗಳನ್ನ ಬರೆಯುವಾಗ ಈ ರೀತಿ ಬರೀಬೇಕು. ಬೈ ದ ಟೈಮ್ ದ ಗೆಸ್ಟ್ ಅರೈವ್, ಗೆಸ್ಟ್ಗಳು ಬರುವಷ್ಟರಲ್ಲಿ, ಐ ವಿಲ್ ಹ್ಯಾವ್ ಬೀನ್ ಕುಕಿಂಗ್ ಆಲ್ ಡೇ. ನಾನು ಇಡೀ ದಿನವೆಲ್ಲ ಕುಕಿಂಗ್ ಮಾಡ್ತಾ ಇರ್ತೇನೆ. ಇಡೀ ದಿನವೆಲ್ಲ ಮಾಡ್ತಾ ಇರ್ತೇನೆ ಅಂದ್ರೆ ಗೆಸ್ಟ್ಗಳು ಬರೋದಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ರಿ, ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ರಿ. ಗೆಸ್ಟ್ಗಳು ನಿಮಗೆ ಸಂಜೆ ವೇಳೆಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ. ಆಗ ನೀವೇನ್ ಮಾಡ್ತೀರಿ, ಬೆಳಿಗ್ಗೆಯಿಂದನೂ ಕೂಡ ಕುಕಿಂಗ್ ನ ಮಾಡ್ತಾನೇ ಇದ್ದೀರಿ, ಫುಡ್ ಪ್ರಿಪೇರ್ ಮಾಡ್ತಾನೆ ಇದ್ದೀರಿ. ಅವಾಗ ಇದನ್ನ ಹೇಳೋದು ಐ ವಿಲ್ ಹ್ಯಾವ್ ಬಿನ್ ಕುಕಿಂಗ್ ಆಲ್ ಡೇ. ಗೆಸ್ಟ್ಗಳು ಬರೋವರೆಗೂ ಮಾಡ್ತೀರಾ, ಆಗ ಆಲ್ ಡೇ ಆಗುತ್ತೆ. ಇಡೀ ದಿನ ನಾವು ಕುಕಿಂಗ್ ನ ಮಾಡ್ತಾನೇ ಇದ್ದೀನಿ. ಗೆಸ್ಟ್ಗಳು ಬರೋಷ್ಟರಲ್ಲಿ ಇಡೀ ದಿನ ಮಾಡ್ದಂಗ ಆಗುತ್ತೆ. ಎಸ್. ನೆಕ್ಸ್ಟ್, ಬೈ ದ ಟೈಮ್ ವಿ ರೀಚ್ ಜೋಗ್ ಫಾಲ್ಸ್. ನಾವು ಜೋಗ್ ಫಾಲ್ಸ್ಗೆ ರೀಚ್ ಆಗೋ ಅಷ್ಟರಲ್ಲಿ, ರೀಚ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ 2 ಕ್ಲಾಸ್ ನೋಡಿದೀವಿ ನೋಡಿ. ಇಲ್ಲಿಂದ ಲೆಫ್ಟ್ಗೆ 1 ಕ್ಲಾಸ್, ಇಲ್ಲಿಂದ ರೈಟ್ಗೆ 1 ಕ್ಲಾಸ್. ಈ ಕ್ಲಾಸ್ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇಡಬೇಕು. ವಿ ವಿಲ್ ಹ್ಯಾವ್ ಬೀನ್ ಡ್ರೈವಿಂಗ್ ಫಾರ್ 5 hours. ನಾವು ಜೋಗ್ ಫಾಲ್ಸ್ ನ ರೀಚ್ ಆಗುವಷ್ಟರಲ್ಲಿ ನಮ್ಮ ಡ್ರೈವಿಂಗ್ 5 hours ಆಗುತ್ತೆ. ನಾವು ಡ್ರೈವಿಂಗ್ ನ ಮಾಡ್ತಾ ಇದ್ದಿದ್ದು 5 hours ಆಗುತ್ತೆ ಜೋಗ್ ಫಾಲ್ಸ್ ನ ತಲುಪುವಷ್ಟರಲ್ಲಿ.
5 hours ಆಗುತ್ತೆ. ಇದನ್ನ ಮುಂದಿನ ಒಂದು ಟೈಮ್ ಇಟ್ಕೊಂಡು ಮಾತಾಡ್ತಾ ಇದ್ರಿ ಇಲ್ಲೂ ಕೂಡ. ಬೈ ದ ಟೈಮ್ ವಿ ರೀಚ್ ಜೋಗ್ ಫಾಲ್ಸ್ ನ ರೀಚ್ ಆಗೋಷ್ಟರಲ್ಲಿ ಇನ್ನೂ ರೀಚ್ ಆಗಿಲ್ವಲ್ಲ, ಆ ರೀಚ್ ಆಗೋದಕ್ಕಿಂತ ಮುಂಚೆ ಮಾತಾಡ್ತಾ ಇರೋದು. ಮುಂದಿನ ಟೈಮ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ. ನೀವು ರೀಚ್ ಆಗೋಷ್ಟರಲ್ಲಿ 5 hours ಆಗುತ್ತೆ. ಕಂಟಿನ್ಯೂಸ್ ಡ್ರೈವಿಂಗ್ ಮಾಡ್ತಾ ಇದ್ದೀರಿ ಅಂತ. ಇದು ಕಂಟಿನ್ಯೂಸ್ ಡ್ರೈವಿಂಗ್ ಮಾಡ್ತಾ ಇರ್ಬೇಕು. ಆ ಕಂಟಿನ್ಯೂಸ್ ಅನ್ನೋದು ಇರ್ಲೇಬೇಕಿಲ್ಲಿ. ಯಾವ್ದೊಂದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಇದು ಡ್ಯೂರೇಷನ್ ಆಫ್ ಟೈಮ್. When he retires next year, he will have been teaching for 35 years. ಒಬ್ಬ ಪರ್ಸನ್ ನೆಕ್ಸ್ಟ್ ಇಯರ್ ರಿಟೈರ್ ಆಗ್ತಾರೆ. ವೆನ್ ಹಿ ರಿಟೈರ್ಸ್ ನೋಡಿ, ಹಿ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಇರೋದ್ರಿಂದ ರಿಟೈರ್ಸ್ ಮಾಡಿದ್ದೀನಿ ಅಂದ್ರೆ ವರ್ಬ್ಗೆ ಎಸ್ ಅನ್ನ ಆಡ್ ಮಾಡಿದ್ದೀನಿ. ವೆನ್ ಹಿ ರಿಟೈರ್ಸ್ ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗುವಾಗ ಇವರು ಎಷ್ಟು ವರ್ಷ ಟೀಚಿಂಗ್ ಆಗ್ತಾ ಇದೆ? ಯು ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ 35 years. ಅವರು 35 years ತುಂಬುತ್ತೆ ನೆಕ್ಸ್ಟ್ ಇಯರ್ಗೆ. ಟೀಚಿಂಗ್ ಫೀಲ್ಡ್ ಅಲ್ಲಿ ನೆಕ್ಸ್ಟ್ ಇಯರ್ಗೆ ಅವರು ರಿಟೈರ್ ಆಗೋ ಅಷ್ಟರಲ್ಲಿ, ಅಂದ್ರೆ ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಾರೆ, ಆಗೋ ಅಷ್ಟರಲ್ಲಿ ಅವರ ಟೀಚಿಂಗ್ 35 years ಆಗ್ತಾ ಇದೆ. 35 ವರ್ಷಗಳು ಕೂಡ ಅವರು ಟೀಚಿಂಗ್ ಮಾಡ್ತಾ ಇದ್ದಾರೆ. 35 ವರ್ಷಗಳು ನೆಕ್ಸ್ಟ್ ಇಯರ್ಗೆ ತುಂಬುತ್ತೆ ರಿಟೈರ್ಡ್ ಆಗುವಾಗ. ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಾರೆ. ಇಲ್ಲಿ ನೋಡಿ, ವೆನ್ ಅಂತಾನು ತಗೊಂಡು ಯೂಸ್ ಮಾಡಬಹುದು ಸೆಂಟೆನ್ಸ್. ಬೈ ದ ಟೈಮ್, ವೆನ್, ನೆಕ್ಸ್ಟ್ ಮಂತ್, ಈ ರೀತಿ ನೀವು ಸ್ಟಾರ್ಟ್ ಮಾಡ್ಕೊಂಡು ನೀವು ಈ ಒಂದು ಸೆಂಟೆನ್ಸ್ ನ ನೀವು ಫ್ರೇಮ್ ಮಾಡಬಹುದು, ಮಾತನಾಡಬಹುದು. ನೋಡಿ, ಇಲ್ಲಿ ನಿಮ್ಗೆ ವರ್ಬ್ಗಳನ್ನ ಆಡ್ ಮಾಡುವಾಗ ಒಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ, ಗ್ರಾಮರ್ ರೂಲ್ಸ್ ನ. ಈ ಮೋಸ್ಟ್ ಆಫ್ ದಿ ವರ್ಬ್ಸ್ ಏನಾಗುತ್ತೆ ನೋಡಿ, ಇದೊಂದು ಮೋಸ್ಟ್ ಆಫ್ ದಿ ವರ್ಬ್ಸ್ ಸಾಮಾನ್ಯ ಯೂಸ್ ಮಾಡ್ತಕ್ಕಂಥ ಸಾಮಾನ್ಯ ಹೆಚ್ಚು ವರ್ಬ್ಗಳು. ಮೋಸ್ಟ್ ಆಫ್ ದಿ ವರ್ಬ್ಸ್ ಏನಾಗುತ್ತೆ, ನೀವು ಆಡ್ ಐಎನ್ಜಿ ಅನ್ನ ಸೇರಿಸ್ತೀರಿ. ಹೇಗೆ? ಎಕ್ಸಾಂಪಲ್ ನೋಡಿ, ಸ್ಪೀಕ್ ಅಂತ ಇರುತ್ತೆ ವರ್ಬ್, ಸ್ಪೀಕಿಂಗ್. ನೋಡಿ, ಇದಕ್ಕೆ ಐಎನ್ಜಿ ಮಾತ್ರ ಸೇರಿಸಿದ್ರಿ, ಇನ್ನೇನು ಆಡ್ ಮಾಡಿಲ್ಲ, ಏನು ಡಿಲೀಟು ಮಾಡಿಲ್ಲ. ಹೌದಾ? ಲಿಸನಿಂಗ್, ಐಎನ್ಜಿ ಮಾತ್ರ ಸೇರಿಸ್ತಾ ಇದ್ರಿ. ಹೆಚ್ಚು ವರ್ಬ್ಗಳು ಅಂದ್ರೆ ಮೋಸ್ಟ್ ಆಫ್ ದಿ ವರ್ಬ್ಸ್ ನೀವು ಐಎನ್ಜಿ ಸೇರಿಸಿದ್ರೆ ಅದು ಐಎನ್ಜಿ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಬಟ್ ವರ್ಬ್ ಎಂಡಿಂಗ್ ಇನ್ ಎಂಡಿಂಗ್ ಇನ್ ಇ, ವರ್ಬ್ಗಳು ಯಾವ ವರ್ಬ್ಗಳು ಇ ಇಂದ ಎಂಡ್ ಆಗುತ್ತೆ, ಅದಕ್ಕೆ ನೀವೇನ್ ಮಾಡ್ಬೇಕು, ರೂಲ್ ನ ಡ್ರಾಪ್ ಮಾಡಬೇಕು. ಇ ಅನ್ನ ಡ್ರಾಪ್ ಮಾಡಿ, ಇ ಅನ್ನ ಡ್ರಾಪ್ ಮಾಡಿಬಿಟ್ಟು ಐಎನ್ಜಿ ಸೇರಿಸ್ಬೇಕು. ಡ್ರಾಪ್ ಇ ಅಂಡ್ ಆಡ್ ಐಎನ್ಜಿ. ನೋಡಿ, ಫಾರ್ ಎಕ್ಸಾಂಪಲ್, ಇ ಇಂದ ಎಂಡ್ ಆಗ್ತಾ ಇದೆ, ಅರೇಂಜ್, ಇ ಅನ್ನ ಡ್ರಾಪ್ ಮಾಡಿದ್ರಿ. ಇ ಅನ್ನ ಡ್ರಾಪ್ ಮಾಡಿಬಿಟ್ಟು ಐಎನ್ಜಿನ ಆಡ್ ಮಾಡಿ. ಡ್ರಾಪ್ ಇ ಅಂಡ್ ಆಡ್ ಐಎನ್ಜಿ. ಇಲ್ಲಿಲ್ಲ, ಇ ತೆಗೆದು ಹಾಕಿದ್ರಿ, ಐಎನ್ಜಿ ಸೇರಿಸಿದ್ರಿ. ಇಲ್ಲೂ ಅಷ್ಟೇ, ಆಪರೇಟ್, ಇ ತೆಗೆದು ಹಾಕಿದ್ರಿ, ಐಎನ್ಜಿ ಸೇರಿಸಿದ್ರಿ, ಆಪರೇಟಿಂಗ್ ಆಯ್ತು. ಇದು ಒಂದು ರೂಲ್. ನೆಕ್ಸ್ಟ್, ವರ್ಬ್ ಎಂಡಿಂಗ್ ಇನ್ ಐ ಇಂದ ಎಂಡ್ ಆಗ್ತಕ್ಕಂಥ ವರ್ಬ್ಗಳಿದಾವಲ್ಲ, ಅವಕ್ಕೆ ಡ್ರಾಪ್ ಐನ ಡ್ರಾಪ್ ಮಾಡಿ, ವೈನ ಆಡ್ ಮಾಡಿ, ಆಮೇಲೆ ಐಎನ್ಜಿ ಸೇರಿಸಿ. ನೋಡಿ, ಟೈ, ಫಾರ್ ಎಕ್ಸಾಂಪಲ್, ಟೈ ಅಲ್ಲಿ ಐ ಇದೆ. ಐನ ನೀವೇನ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿ ವೈನ ಆಡ್ ಮಾಡಬೇಕು. ಐ ಜಾಗದಲ್ಲಿ ವೈನ ಆಡ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಐಎನ್ಜಿ ಸೇರಿಸ್ಬೇಕಾಗತ್ತೆ, ಟೈಯಿಂಗ್ ಆಗುತ್ತೆ. ಇಲ್ಲ ಅಷ್ಟೇ, ಲೈಯಿಂಗ್ಗೂ ನೋಡಿ, ಐ ಇದೆ, ಐನ ಡ್ರಾಪ್ ಮಾಡಿ ವೈ ಸೇರಿಸಿದ್ರಿ, ಆಮೇಲೆ ಐಎನ್ಜಿ ಹಾಕಿದ್ರಿ, ಲೈಯಿಂಗ್. ನೆಕ್ಸ್ಟ್, ವರ್ಬ್ ಎಂಡಿಂಗ್ ಇನ್ ಸಿವಿಸಿ ಅಂದ್ರೆ ಕಾನ್ಸನೆಂಟ್, ಇದು ವಿ ಅಂದ್ರೆ ವರ್ಬ್, ವಾವಲ್, ಮತ್ತೆ ಸಿ ಅಂದ್ರೆ ಕಾನ್ಸನೆಂಟ್, ವಾವಲ್, ಕಾನ್ಸನೆಂಟ್ ಅಂತ. ಡಬಲ್ ಲಾಸ್ಟ್ ಲೆಟರ್ ಅಂತ ಇದೆ, ಕೊನೆಯ ಲೆಟರ್ ನ ಡಬಲ್ ಮಾಡಿ ಆಮೇಲೆ ಐಎನ್ಜಿ ಸೇರಿಸುವಂಥದ್ದು. ಫಾರ್ ಎಕ್ಸಾಂಪಲ್, ರನ್ ನೋಡಿ, ಆರ್ ಅನ್ನೋದು ಸಿ, ಯಾಕೆ? ಕಾನ್ಸನೆಂಟ್ ಲೆಟರ್ ಅದು.
ಯು ಅನ್ನೋದು ವಿ ಅಂದ್ರೆ ವಾವಲ್ ಇದೆ. ಯು ಅನ್ನೋದು ವಾವಲ್. ಆರ್ ಯು ಎನ್. ಎನ್ ಅನ್ನೋದು ಸಿ. ನೋಡಿ, ಸಿ ವಿ ಸಿ. ಆರ್ ಯು ಎನ್ ಕಾನ್ಸನೆಂಟ್, ವಾವಲ್, ಕಾನ್ಸನೆಂಟ್. ವಾವಲ್ ಅಂತ ನಿಮಗೆ ಹೇಳಿದ್ದೀನಿ. ನಾನು ನೆಕ್ಸ್ಟ್ ಕೂಡ ಮುಂದೆ ಮಾಡ್ಕೊಡ್ತೀನಿ ವಾವಲ್ಗಳು ಯಾವ್ಯಾವ್ದಿದೆ, ಹೇಗೆ ಆರ್ಟಿಕಲ್ಸ್ ಮಾಡುವಾಗ ಇದನ್ನ ಹೇಳ್ತೀನಿ. AEIOU ಅದು ಆರ್ಟಿಕಲ್ಸ್ ಸೇರುತ್ತೆ ಆ ಸೌಂಡ್. ಹಾಗಾಗಿ ಇದು ವಾವಲ್ ಅಂತ. CVC ಫಾರ್ಮ್ ಅಲ್ಲಿ ಇದ್ರೆ ಅಂದ್ರೆ ಕೊನೆಯಿಂದ ತಗೋಬೇಕು. ಅವಾಗ ನೀವೇನ್ ಮಾಡ್ತೀರಿ, ಲಾಸ್ಟ್ ಲೆಟರ್ಗೆ, ಇದು ಲಾಸ್ಟ್ ಲೆಟರ್ ಎನ್ ಅಲ್ವಾ, ಅದನ್ನ ಡಬಲ್ ಮಾಡ್ತೀರಿ, ಆಮೇಲೆ ING ಸೇರಿಸ್ತೀವಿ. ಈ ರೂಲ್ ಇಲ್ಲೂ ಅಷ್ಟೇ. ಫ್ರಮ್ ದ ಎಂಡ್ ನೀವು ತಗೋಬೇಕು. ನೋಡಿ, ಪಿ ಕಾನ್ಸನೆಂಟ್ ಇದೆ, O ವಿ ಇದೆ ಅಂದ್ರೆ ವಾವಲ್ ಇದೆ, H ಸಿ ಇದೆ, ಕಾನ್ಸನೆಂಟ್ ಇದೆ. ಲಾಸ್ಟ್ ಇಂದ ತಗೋಬೇಕು. ಈ ರೀತಿ ಇದ್ರೆ ನೀವು ಲಾಸ್ಟ್ ಲೆಟರ್ನ ಏನ್ ಮಾಡ್ತೀರಾ, ಡಬಲ್ ಮಾಡ್ತೀರಾ. ಇಲ್ಲಿ ಪಿ ಅನ್ನ ಡಬಲ್ ಮಾಡಿದ್ರಿ, ಆಡ್ ING ನ ಸೇರಿಸಿದ್ರಿ. ಈ ರೀತಿ ನೀವು ಈ ಒಂದು ರೂಲ್ ನ ಇಟ್ಕೊಂಡು ನೀವು ING ಸೇರಿಸ್ಬೇಕಾದ್ರೆ ಕೆಲವರು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಹಾಗಾಗಿ ING ಸೇರಿಸುವಾಗ ಈ ರೂಲ್ ನ ಫಾಲೋ ಮಾಡಿ. ಯಾವುದೇ ವರ್ಬ್ಗಳು ನೀವು ವರ್ಕ್ ಚಾರ್ಟ್ ನ ಇಟ್ಕೊಳ್ಳಿ. ಆ ವರ್ಕ್ ಚಾರ್ಟ್ ನು ಕೂಡ ನೆಕ್ಸ್ಟ್ ಗ್ರಾಮರ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ವರ್ಕ್ ಚಾರ್ಟ್ ನ ಸಾಧ್ಯವಾದಷ್ಟು ಹೆಚ್ಚು ವರ್ಬ್ಗಳನ್ನ ನಾನು ಮಾಡ್ಕೊಡ್ತೀನಿ. V1, V2, V3, ING ಫಾರ್ಮ್ ಇವೆಲ್ಲ ಮಾಡ್ಕೊಡ್ತೀನಿ. ಪ್ರೆಸೆಂಟ್ ಪಾರ್ಟಿಸಿಪಲ್ ING, ಪಾಸ್ಟ್ ಪಾರ್ಟಿಸಿಪಲ್ ING ಎಲ್ಲ ಮಾಡ್ಕೊಡ್ತೀನಿ. ಅದನ್ನ ಒಂದು ಚಾನೆಲ್ ನ ನೀವು ನೋಡ್ತಾ ಇರಿ, ನಿಲ್ಲಿಸ್ಬೇಡಿ. ಕಾಲೇಜ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವನ್ ಡಿಗ್ರಿ ಕಾಲೇಜ್ಗೂ ಕೂಡ, PU ಕಾಲೇಜ್, ಡಿಗ್ರಿ, ಮಾಸ್ಟರ್ ಡಿಗ್ರಿವರೆಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ಪೋಕನ್ ಇಂಗ್ಲಿಷ್ಗೆ ನೀವು ಇರೋವರೆಗೂ ಕೂಡ ಇಂಗ್ಲಿಷ್ ಬೇಕು. ಇಂಗ್ಲಿಷ್ ಇದ್ರೇನೆ ಇವತ್ತು ಜೀವನ ಅನ್ನೋ ಮಟ್ಟಕ್ಕೆ ಆಗಿದೆ. ಹಾಗಾಗಿ ನೀವು ಚಾನೆಲ್ ನ ನೋಡ್ತಾ ಇರ್ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ, ಹುಡುಕಾಡುವಂತ ಅವಶ್ಯಕತೆ ಇರಲ್ಲ. ಅಲ್ಲೇ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ವಿಡಿಯೋ ನೋಡಿ ಆದ್ಮೇಲೆ ನಿಮಗೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್.